ಇಡೀ ದೇಶದಲ್ಲಿ ರಾಜಕೀಯವಾಗಿ ಬದಲಾವಣೆ ಗಾಳಿ ಬೀಸಿದೆ ಎಂದು ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ದೇಶದಲ್ಲಿ ಬದಲಾವಣೆ ತರಲಿದೆ. ದೇಶದ ಜನರ ಭಾವನೆಗಳೊಂದಿಗೆ ಚೆಲ್ಲಾಟ ಆಡುತ್ತಿರುವ ಕೋಮುವಾದಿ ಶಕ್ತಿಗಳ ವಿರುದ್ಧ ಇಂಡಿಯಾ ಒಕ್ಕೂಟ ಮೇಲುಗೈ ಸಾಧಿಸಲಿದೆ. ಹಾಸನದಲ್ಲೂ ಬದಲಾವಣೆ ಆಗಲಿದೆ. ಜಾತ್ಯತೀತ ಜನತಾದಳ ಎಂದು ಹೆಸರಿಟ್ಟುಕೊಂಡು ಆ ಪದಕ್ಕೆ ವಿರುದ್ಧವಾಗಿ ಜೆಡಿಎಸ್ ಪಕ್ಷ ನಡೆದುಕೊಳ್ಳುತ್ತಿದೆ. ಜಾತ್ಯತೀತವಾದ ನಿಲುವು ಕಳೆದುಕೊಳ್ಳುತ್ತಿರುವ ಜೆಡಿಎಸ್ ಮುಂದಿನ ದಿನಗಳಲ್ಲಿ ಅಳಿವಿನಂಚಿಗೆ ಹೋಗಲಿದೆ. ಈಗಾಗಲೇ ಹೋಗಿದೆ. ಹಾಸನದಲ್ಲಿ ಜೆಡಿಎಸ್ ಕುಟುಂಬದೊಳಗೆ ಅಧಿಕಾರ ಹಂಚಿಕೆಯಾಗಿದೆಯೇ ಹೊರತು ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಇಲ್ಲಿ ಯಾವುದೇ ಬೆಲೆ ಇಲ್ಲದಂತಾಗಿದೆ. ಹಾಗಾಗಿ ಎಲ್ಲರ ಹಿತ ಕಾಯುವ ನಮ್ಮ ಪಕ್ಷಕ್ಕೆ ಬನ್ನಿ, ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಬಹಿರಂಗ ಆಹ್ವಾನ ನೀಡಿದರು. ಚುನಾವಣೆ ಬಂದಿದೆ, ಬಹುಶಃ ತಮಗೆ ಗೊತ್ತಿದೆ, ಈ ಸಲ ಹಾಸನದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಬದಲಾವಣೆಯ ಗಾಳಿ ಹಾಸನದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಬೀಸ್ತಾ ಇದೆ ಅನ್ನೋದರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಇಷ್ಟು ವರ್ಷ ಅಂದಾಗ ನಾನು ಇತಿಹಾಸಕ್ಕೆ ಹೋಗೋದಿಲ್ಲ. ಇಲ್ಲಿ ಒಂದು ಕುಟುಂಬ ಯಾವ ರೀತಿ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದೆ, ಹಾಸನವನ್ನು ಇಡೀ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ಹಾಸನದ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ ನಂತರ ಬರೀ ಸ್ವಾರ್ಥಕ್ಕಾಗಿ ತಮ್ಮ ಒಂದು ಅಭಿವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಹಾಸನದ ಒಂದು ಹಿತದೃಷ್ಟಿ ನೋಡಿದಾಗ ಅಥವಾ ಏನು ಡೆವಲಪ್ಮೆಂಟ್ ಆಗಿದೆ ಅಂದಾಗ ಕಣ್ಣಿಗೆ ಕಾಣ್ತಕ್ಕಂಥದ್ದೇನೂ ನಮಗೆ ಸಿಕ್ಕೋದಿಲ್ಲ. ಕಂಪೇರ್ ಟು ಅದರ್ ಬೇರೆ ಸ್ಥಳಗಳಿಗೆ ಕಂಪೇರ್ ಮಾಡಿದಾಗ ಹಂಗೆ ನೋಡೋಕ್ಕೋದ್ರೆ ಈ ದೇಶಕ್ಕೆ ಮೊದಲ ಕರ್ನಾಟಕದಿಂದ. ಶ್ರೇಯಸ್ ಅವರ ಪತ್ನಿ ಅಕ್ಷತಾ ಮಾತನಾಡಿ, ವೈಯಕ್ತಿಕವಾಗಿ ಶ್ರೇಯಸ್ ಅವರು ಸಮಾಜದ ಏಳಿಗೆಗಾಗಿ ಶ್ರಮಿಸುವ ವ್ಯಕ್ತಿ. ಜನರ ಬವಣಿಗೆ ಚೆನ್ನಾಗಿದ್ದು ಕಷ್ಟ ಸುಖಕ್ಕೆ ಸ್ಪಂದಿಸುತ್ತಾರೆ. ಅವರಿಗೆ ಜನಸೇವೆ ಮಾಡುವ ಬಯಕೆ ಇದೆ. ಸಮಾಜ ಹೆಣ್ಣು ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಅತಿಯಾದ ಗೌರವವನ್ನು ನೀಡುತ್ತಾರೆ. ಅವರ ಇಡೀ ಬದುಕನ್ನ ಜನರ ಸೇವೆಗಾಗಿ ಮುಡಿಪಾಗಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಅಭಿವೃದ್ಧಿ ಜೊತೆಗೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕಂಡುಹಿಡಿಯುವ ಕೆಲಸ ಮಾಡಲಿದ್ದಾರೆ. ಹಾಗಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರನ್ನ ಹೆಚ್ಚು ಬಹುಮತದಿಂದ ಗೆಲ್ಲಿಸಿಕೊಡಬೇಕೆಂದು ಭಾವುಕರಾಗಿ ಮನವಿ ಮಾಡಿದರು. ವೈಯಕ್ತಿಕವಾಗಿ ನಾನು ಚುನಾವಣೆ MLA ಎಲೆಕ್ಷನಲ್ಲಿ ಮದುವೆ ಆಗಿದ್ದು ಮಾರ್ಚ್ 12-13 1 ವರ್ಷ ಆಗಿದೆ. ಅವರು ಒಂದು ವ್ಯಕ್ತಿಯಾಗಿ ನಾನು ಪರ್ಸ್ನಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಒಂದು ಮಹಿಳೆಯರಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ, ಮನೆಯಲ್ಲಾಗಲಿ ಹೊರಗಡೆ ಆಗಲಿ. ಆಮೇಲೆ ನಾನು ನೋಡ್ದಂಗೆ ಮನೆಗೆ ಬರೋ ಜನಗಳನ್ನಾಗಲಿ ಯಾರನ್ನೇ ಆಗಲಿ ಅಷ್ಟೇ ತುಂಬ ಹೃದಯದಿಂದ ಅಣ್ಣ ಅಪ್ಪ ಅಂದ್ಕೊಂಡೆ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ. ಆಮೇಲೆ ಯಾರಾದರೂ ಆಸ್ಪತ್ರೆಗೆ ಹೋದಾಗ ಏನಾದರೂ ಗರ್ಭಿಣಿ ಮಹಿಳೆಯರಾಗಲಿ ಯಾರಿಗಾದರೂ ಏನೇ ಸಹಾಯ ಬೇಕಂದ್ರೂ ನಾನು ನೋಡಿದ ಮಟ್ಟಿಗೆ 12 ಗಂಟೆ ಆಗಲಿ 2 ಗಂಟೆ ಆಗಲಿ ಅವ್ರಿಗೋಸ್ಕರ ಟೈಮ್ ಮೀಸಲಾತಿ ಇದ್ದು ಹೇಳ್ತಾರೆ, ನನಗೆ ಯಾವುದೇ ಟೈಮ್ ಆದರೂ ನೀವು ಕಾಲ್ ಮಾಡಿ, ನಾನು ನಿಮಗೋಸ್ಕರ ಇದ್ದೀನಿ ಅಂತ ಅದನ್ನು ನೋಡಿದ್ದೀನಿ. ಆಮೇಲೆ ವೈಯಕ್ತಿಕವಾಗಿ ತುಂಬ ಒಳ್ಳೆ ಪರ್ಸನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರೇ ತಂದೆ ಆಗಿದ್ರೂ ನನ್ನ ಮಗಳು ಚೆನ್ನಾಗಿರಲಿ ಅಂತ ಮದುವೆ ಮಾಡಿಕೊಡ್ತಾರೆ. ನಾನೇ ಹೇಳ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ತಾರಾ ಚಂದನ್, ಹೊಳೆನರಸೀಪುರ ಮಹಿಳಾ ಘಟಕದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಶ್ರುತಿ, ರತ್ನಮ್ಮ ಮೊದಲಾದವರಿದ್ದರು.